ನನ್ನ ಹೆಸರು ಡಾಕ್ಟರ್ ವೆಂಕಟರಮಣ ಅಂತ. ನಾನು MMB ಕಂಪ್ನಿ ಸೈಂಟಿಸ್ಟು. ಸೊ ನಮ್ಮ ಕಂಪನಿ ಪ್ರಾರಂಭವಾಗಿ 2015ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದೆ. ಈಗ ಆಲ್ರೆಡಿ 5 ವರ್ಷ ಕಂಪ್ಲೀಟ್ ಆಗಿದೆ. ನಮ್ಮ ಕಂಪನಿ ಪ್ರಾರಂಭ ಆದಾಗ ನಾವು ಮೊದಲಿಗೆ 1 ಲೀಟರ್ ಏನೋ ಪ್ಯಾಕಿಂಗಲ್ಲಿ ಯಾವ ಉತ್ಪನ್ನಗಳನ್ನು ನಾವು ಪ್ರಾರಂಭಿಸಿದ್ವಿ. ಸೊ ಮೊದಲನೇದಾಗಿ ಟ್ರೈಗ್ರಿನ್ ಅಂತೇಳಿ, ಇದು ಬೇರಿಗೆ ಸಂಬಂಧಿಸಿದ ರೋಗಗಳನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಬಿಡುಗಡೆ ಮಾಡಿದ್ವಿ. ನಂತರ ಇದು ಬಂದು ನೆಮಟ್ಯಾಕ್ಸ್ ಅಂತೇಳಿ, ನೆಮಟೋಡ್, ಈ ಬೇರ್ ಗಂಟು ರೋಗ ಅಂತ ಬರುತ್ತೆ ನೋಡಿ, ಅದಕ್ಕೆ ನಾವು ಬಿಡುಗಡೆ ಮಾಡಿದ್ವಿ. ಅದೇ ಥರ ಹಂಟರ್ ಅಂತೇಳಿ, ಇವಾಗ ಕೆಲವು ಕೀಟ ಇರುತ್ತೆ, ರಸ ಮತ್ತು ಎಲೆ ತಿನ್ನುವಂಥ ಕೀಟಗಳಿಗೆ. ಅದೇ ಥರ ಈಗ ಸುಪ್ರೀಮ್, ಇದು ಕೂಡ 1 ಲೀಟರ್ ಪ್ಯಾಕಿಂಗಲ್ಲಿ ಮೊದಲೆಲ್ಲ ಇದ್ದಿದ್ದು ನಾವು ನಮ್ಮ ಹತ್ರ. ಸೊ ಇದು ಎಲೆ ಅಥವಾ ಕಾಂಡ ಅಥವಾ ಕಾಯಿ ಮೇಲೆ ಇರ್ತಕ್ಕಂಥ ರೋಗ, ಅದು ಬ್ಯಾಕ್ಟೀರಿಯಾ ಆಗಿರ್ಬೋದು, ಶಿಲೀಂಧ್ರ ಆಗಿರ್ಬೋದು, ರೋಗಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತ ಬಿಡುಗಡೆ ಮಾಡಿದ್ವಿ. ಸೊ ಅದೇ ಥರ ಈಗ ಇನ್ನೊಂದು ಟೆಕ್ಸ್ ಅಂತೇಳಿ, ಇದೊಂದು ಅಜೋಫಾರ್ಮ್ ಅಂತ ಹೇಳ್ಬಿಟ್ಟು, ಇದು ಕೂಡ ಒಂದು ಇದು ಶಿಲೀಂಧ್ರ ಇದು ಬಯೋ ಫರ್ಟಿಲೈಸರು, ಜೈವಿಕ ಗೊಬ್ಬರ. ಸೊ ಅದೇ ಥರ ಕೆ ಅಂತೇಳಿ, ಪಿ ಅಂತೇಳಿ ಒಂದಿದೆ, ಕೆ ಅಂತೇಳಿ ಒಂದಿದೆ. ಸೊ ಇದು ರಂಜಕ ಮತ್ತು ಪೊಟ್ಯಾಸಿಯಂ, ಭೂಮಿನೆಲ್ಲ ಆಲ್ರೆಡಿ ಇರ್ತವೆ, ಕರಗಿಸಿರಲ್ಲ, ಅದನ್ನೆಲ್ಲ ಕರಗಿಸುವಂಥ ಜೈವಿಕ ಗೊಬ್ಬರಗಳು ಅವು ಇತ್ತು. ಅದೇ ಥರ ಈಗ ರೈಸೋಪಲ್ಸ್ ಅಂತ ಹೇಳ್ಬಿಟ್ಟು, ಇದು ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಂ ಕನ್ಸಿದ್ದು. ಸೊ ಅದೇ ಥರ ಆಮೇಲೆ ರಿಚೀಲ್ಡ್ ಅಂತೇಳಿ, ಇಳುವರಿ ಮತ್ತು ಬೆಳವಣಿಗೆ ಹೆಚ್ಚಿಗೆ ಬರಲಿಕ್ಕೆ ರಿಚೀಲ್ಡ್ ಅಂತ ಯೂಸ್ ಮಾಡ್ತಾ ಇದ್ವಿ. ಆಮೇಲೆ ಅದೇ ಥರ ಕೊಂಬು ಬಯೋ ಕಂಟ್ರೋಲ್ ಏಜೆಂಟ್ ಅಂತ ಹೇಳ್ಬಿಟ್ಟು, ಇದು ಕೂಡ ಕೀಟ ರೋಗ, ಈ ಥರ ಕೆಲವು ಬೆಳೆಗಳಿಗೆ ಬರ್ತಕ್ಕಂಥ ರೋಗಗಳಿಗೆ ಬಿಡುಗಡೆ ಮಾಡಿದ್ವಿ. ಮೊದಲು ಈ ಪ್ರಾಡಕ್ಟ್ಗಳು ಏನಿದ್ರು, 1 ಲೀಟರ್ ಪ್ರಾಡಕ್ಟ್ ಏನೋ ಒಂದು ಪ್ಯಾಕಿಂಗಲ್ಲಿತ್ತು, ಅದಕ್ಕೆ ನಾವು ಏನು ಮಾಡಬೇಕಾಗಿತ್ತು ಅಂತಂದರೆ, ನಾವು 24 ಗಂಟೆ ಅಥವಾ 48 ಗಂಟೆ ನೀರಲ್ಲಿ ಒಂದು ಡ್ರಮ್ಮಲ್ಲಿ ಹಾಕಿ 1 ಲೀಟ್ರನ್ನ 200 ಲೀಟ್ರ್ ನೀರಿಗೆ ಹಾಕ್ಬಿಟ್ಟು, 1 ಲೀಟ್ರು 200 ಲೀಟ್ರಿಗೆ ಹಾಕ್ಬಿಟ್ಟು ನಾವು ಇನ್ಕ್ಯುಬೇಷನ್ ಅಂತ ನಾವು ಮಾಡಬೇಕಾಗಿತ್ತು. ಅಂದರೆ ನೆನೆಸ್ಬೇಕಾಗಿತ್ತು 24 ಗಂಟೆ. ರೈತರೆಲ್ಲನೂ ತುಂಬಾ ಏನೋ ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು, ಸರ್ ಇದು ತುಂಬ ಕಷ್ಟ ಆಗುತ್ತೆ ಅಂತೇಳಿ. ಆಮೇಲೆ ನಮ್ಮ ಡಾಕ್ಟರ್ ಚಂದ್ರಪಾಲ್ ಸಾರು ಮತ್ತು ನಮ್ಮ ನಾಗೇಶ್ ರೆಡ್ಡಿ ಸರ್ ಅವರು ಮಾರ್ಕೆಟಿಂಗಿಂದ ಫೀಡ್ಬ್ಯಾಕ್ ತೊಗೊಂಡು ಆ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು, ಈಗ ನಾವು 5 ಲೀಟ್ರ್ ಕ್ಯಾನಲ್ಲಿ ನಾವು ಬಿಡುಗಡೆ ಮಾಡಿದ್ದೀವಿ. ಇದು ಖರ್ಚು ಸಹ ಕಡಿಮೆ ಖರ್ಚು. ಇದು ಕಂಪೇರ್ ಮಾಡಿಕೊಂಡ್ರೆ 1 ಲೀಟ್ರ್ ಕಾಸ್ಟ್ ಮತ್ತು 5 ಲೀಟ್ರ್ ಕಾಸ್ಟ್ ತುಂಬ ಕಡಿಮೆ, 50% ಕಡಿಮೆ ಇದೆ ರೇಟಲ್ಲಿ. ಆಮೇಲೆ ಇದಕ್ಕೆ ಇನ್ಕ್ಯುಬೇಷನ್ ಬೇಕಾಗಿಲ್ಲ. ಈ ಥರ ಒಂದು ಪೌಡ್ರ್ ಬರುತ್ತೆ ನೋಡಿ, ಆ ಪೌಡ್ರನ್ನು ಇದಕ್ಕೆ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಒಂದು ಹೊಸ ಆವಿಷ್ಕಾರ ಮಾಡಿ ನಾವು ಡೆವಲಪ್ ಮಾಡಿದ್ವಿ. ಇದನ್ನು ನೇರವಾಗಿ ಡ್ರಿಪ್ಗೆ ಕೊಡ್ಬೋದು. ನಾವು ಇದನ್ನು ನೆನೆಸುವಂಥ ಅವಶ್ಯಕತೆ ಇಲ್ಲ, ನೆನೆ ಹಾಕುವಂಥ ಅವಶ್ಯಕತೆ ಇಲ್ಲ, ಇನ್ಕ್ಯುಬೇಷನ್ ಬೇಕಾಗಿಲ್ಲ. ಸೊ ಇದು ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಸೊ ನಾವು ಇದು ಬಯೋಗೇರ್ 1, 2 ಅಂತೇಳಿ ಏನು ಡೆವಲಪ್ ಮಾಡಿದ್ವಿ. ಈ ಎಲ್ಲ ಪ್ರಾಡಕ್ಟ್ಗಳು ಏನಿದಾವೆ ಈಗ, ಅದು ಇದು ಕೆ ಬಯೋಫಾರ್ಮು, ಟ್ರೈಗ್ರೀನು, ಇವೆಲ್ಲ ಏನು ಸುಪ್ರೀಮ್ ಆಗಿರ್ಬೋದು, ಇವೆಲ್ಲ ಏನು ಪ್ರಾಪರ್ಟೀಸ್ ಅಂತ ಏನು ಹೇಳ್ತೀವಿ, ಆ ಒಂದು ಗುಣ, ಕೀಟ ಆಗಿರ್ಬೋದು, ರೋಗ ಇರ್ಬೋದು, ಕಂಟ್ರೋಲ್ ಮಾಡೋದು ಬೇರೆ ಬೇರೆ ರೂಪದಲ್ಲಿತ್ತು. ಈಗ ಎಲ್ಲ ಕೂಡ ಒಂದರಲ್ಲೇ ಮಾಡಿ ಡೆವಲಪ್ ಮಾಡಿದೆ. ರೈತರಿಗೆ ಇದು ಭಾಳ ಅನುಕೂಲವಾಗಿದೆ. ಸೊ ಈ ಒಂದು ರೈತರಿಗೆ ಏನೋ ಕೆಲವು ಅನಾನುಕೂಲತೆಗಳಿತ್ತು, ಅದನ್ನೆಲ್ಲ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಈಗ 2nd ಜನರೇಷನಲ್ಲಿ ಬಯೋಗೇರ್ ಪ್ರಾಡಕ್ಟ್ಸನ್ನು ನಾವು ರಿಲೀಸ್ ಮಾಡಿದ್ವಿ. ಬಯೋಗೇರ್ 1, 2, 3, 4, 5 ಅಂತೇಳಿ. ಈ ಪ್ರಾಡಕ್ಟ್ಗಳನ್ನು ನಾವು ಇನ್ಕ್ಯುಬೇಷನ್ ಮಾಡೋ ಅವಶ್ಯಕತೆ ಇಲ್ಲ. ರೈತರು ನೇರವಾಗಿ ಡ್ರಿಪ್ ಮುಖಾಂತರನೇ ಅಥವಾ ಡ್ರಂಚಿಂಗ್ ಮಾಡೋಕ್ಕೆ ಬಳಸ್ಬೋದು.